ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತು ಒಂದು ಒಳ್ಳೆ ಡಿಫ್ರೆಂಟ್ ಆಗಿರೋ ಅಡುಗೆ ತೋರಿಸ್ತಾ ಇದ್ದೀನಿ ನಿಮಗೆ. ಅದೇನಪ್ಪ ಅಂತಂದರೆ ನಾಟಿ ಸ್ಟೈಲ್ ಎಗ್ ರೈಸ್. ಸೊ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ, ನಾಟಿ ಸ್ಟೈಲ್ ಅಂತ ಬೇರೆ ಬೇರೆ ರೀತಿ ಕೇಳಿರ್ತೀರ. ಬಟ್ ನಾಟಿ ಸ್ಟೈಲ್ ಎಗ್ ರೈಸ್ ಇದೇ ಫಸ್ಟ್ ಟೈಮ್ ನೀವು ಕೇಳ್ತಾ ಇರ್ಬೋದು ನನಗನ್ಸಿದ ಮಟ್ಟಿಗೆ. ಸೊ ಒಂದು ಸಣ್ಣ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ನೀವು ಒಂದು ಸಣ್ಣದಾಗಿರೋ 3 ಮೆಣಸಿನ್ಕಾಯನ್ನ ಹಾಕ್ಕೊಳ್ಳಿ. ಅದಾದಮೇಲೆ ಒಂದು ಅರ್ಧ ಹಿಡಿಯಷ್ಟು ಪುದೀನ ಸೊಪ್ಪು, ಹಾಗೆಯೇ ಒಂದು ಅರ್ಧ ಹಿಡಿ ಆಗೋಷ್ಟು ಕೊತ್ತಂಬರಿ ಸೊಪ್ಪು, ಹಾಗೆಯೇ ಒಂದು ಅರ್ಧ ಗಡ್ಡೆ ಬೆಳ್ಳುಳ್ಳಿ. ನಾನಿಲ್ಲಿ ಒಬ್ರಿಗೆ ಮಾಡ್ತಾ ಇರೋದು, ಹಾಗಾಗಿ ಅರ್ಧ ಗಡ್ಡೆ ಹಾಕ್ತಾಯಿದ್ದೀನಿ. ಹಾಗೆ ಒಂದು ಅರ್ಧ ಇಂಚು ಶುಂಠಿ ಹಾಕ್ಕೊಳ್ಳಿ. ಇದೆಲ್ಲದನ್ನು ಪೇಸ್ಟ್ ಮಾಡ್ಕೊಂಡು ಎತ್ತಿಟ್ಕೊಳ್ಳಿ ಪಕ್ಕಕ್ಕೆ. ಇವಾಗ ಒಲೆ ಮೇಲೆ ಬಾಣಲಿ ಇಟ್ಬಿಟ್ಟು ಒಂದು 5 ಸ್ಪೂನ್ ಇಲ್ಲ 6 ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಎಣ್ಣೆ ಹಾಕಿದಾದ್ಮೇಲೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ. ನಾನಿಲ್ಲಿ 2 ಮೊಟ್ಟೆನ ಹಾಕ್ಬಿಟ್ಟು ಸೊ ಒಬ್ರಿಗೆ ಎಷ್ಟು ಸಾಕಾಗುತ್ತೋ ಅಷ್ಟು ಮಾತ್ರ ಎಗ್ ರೈಸ್ ಮಾಡ್ತಾಯಿದ್ದೀನಿ, ನಿಮ್ಗೆ ಜಾಸ್ತಿ ಕನ್ಫ್ಯೂಸ್ ಆಗದೆ ಇರಲಿ ಅಂತ. ಸೊ ಈ ರೀತಿಯಾಗಿ ಒಂದು ಸ್ವಲ್ಪ ಈರುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ನಾನು ಇದು ಫಸ್ಟ್ ಟೈಮ್ ಟ್ರೈ ಮಾಡಿದ್ದು, ತುಂಬಾ ಚೆನ್ನಾಗಿ ಟೇಸ್ಟಿಯಾಗಿ ಬಂದಿತ್ತು. ನಾರ್ಮಲಾಗಿ ಮಾಡ್ತೀವಲ್ವಾ, ಅದಕ್ಕಿಂತ ನಾವು ಈ ರೀತಿ ಮಾಡಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ. ಸೊ ಇವಾಗ ಮಸಾಲೆ ಎಲ್ಲದನ್ನು ಇದಕ್ಕೆ ಹಾಕಿ ಒಂಚೂರು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲದು ಸ್ವಲ್ಪ ನೀರು ಅಂಶ ಎಲ್ಲ ಫ್ರೈ ಆಗಿಬಿಟ್ಟು ಸೊ ಎಣ್ಣೆ ಮೇಲೆ ತೇಲೋವರೆಗೂ ಫ್ರೈ ಮಾಡ್ಕೊಳ್ಳಿ. ಇದೆಲ್ಲದನ್ನು ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಮಾಡ್ಕೊಳ್ಳಿ. ಹಾಗೆಯೇ ಅನ್ನ ಆಲ್ರೆಡಿ ನೀವು ರೆಡಿ ಮಾಡ್ಕೊಂಡು ಪಕ್ಕದಲ್ಲಿ ಇಟ್ಕೊಳ್ಳಿ. ಇವಾಗ ಒಂದು ಚಿಟಿಕೆ ಆಗಷ್ಟು ಅರಿಶಿನ ಪುಡಿ ಸೇರಿಸ್ಕೊಂಡು ಸೊ ಈ ಮಸಾಲೆ ಎಲ್ಲದು ಹಸಿ ವಾಸನೆ ಹೋಗೋವರೆಗೂ ಸೊ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡ್ಕೊಳ್ಳಿ. ಸೊ ಏನೂ ಇಲ್ಲ, ಜಸ್ಟ್ ಮಿಕ್ಸಿಗೆ ಹಾಕ್ಕೊಳ್ಳೋದು, ಒಂದು ಈರುಳ್ಳಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳೋದು, ಒಂದು 2 ಮೊಟ್ಟೆ ಹೊಡ್ಕೊಂಡು ಹಾಕ್ಕೊಳ್ಳೋದು ಅಷ್ಟೇ. ತುಂಬಾ ಈಸಿ. ನಿಜ ಟೇಸ್ಟ್ ಒಂಥರ ಡಿಫ್ರೆಂಟ್ ಆಗಿತ್ತು, ಯಾವಾಗಲೂ ಮಾಡೋದಕ್ಕಿಂತ ರೆಗ್ಯುಲರಾಗಿ ಇದೊಂಥರ ಡಿಫ್ರೆಂಟ್ ಆಗಿತ್ತು. ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಈಗ ಎಣ್ಣೆ ಇದೆಲ್ಲ ಬಿಟ್ಕೊಂಡು ಆದಮೇಲೆ ನೀವು ಸೊ ಮೊಟ್ಟೆ ಹೊಡ್ಕೊಂಡಿರ್ತೀರಲ್ವ, 2 ಮೊಟ್ಟೆ ಒಬ್ರಿಗಾಗುತ್ತೆ. ಸೊ ಅದನ್ನು ಇದಕ್ಕೆ ಹಾಕ್ಕೊಂಡು, ನನಗೇನಪ್ಪ ಅಂತಂದರೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಲವೊಬ್ಬರು ಈ ಮೊಟ್ಟೆ ಹಾಕಿದ ತಕ್ಷಣ ಕಲಿಸ್ಬಿಡ್ತಾರೆ, ಅಂದರೆ ಆವಾಗಿಂದನೇ ಫ್ರೈ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಬಿಡ್ತಾರೆ. ಆ ಥರ ಮಾಡಿದ್ರೆ ನನಗೊಂಥರ ನೀಸ್ ವಾಸನೆ ಬಂದಂಗೆ ಆಗುತ್ತೆ. ಸೊ ಆ ರೀತಿ ಅಲ್ದಿರ ಈ ಮೊಟ್ಟೆ ಹೊಡ್ಕೊಂಡು ಸ್ವಲ್ಪ ಈ ಫ್ಲೇಮಲ್ಲಿಟ್ಟು ಈ ಫ್ರೈಡ್ ರೈಸ್ ಮಾಡ್ತಾರೆ ಅಲ್ವಾ, ಆ ರೀತಿ ಸ್ವಲ್ಪ ಈಗೆಲ್ಲ ಹಂಗೆ ಇದ್ದತ್ರನೇ ಇದ್ದು ಸ್ವಲ್ಪ ಗಡ್ಡೆ ಆಗೋ ತನಕ ಹಂಗೆ ಬಿಡ್ತೀವಲ್ವ ಎಗ್ಗನ್ನ, ಸೊ ಹೈ ಫ್ಲೇಮಲ್ಲಿಟ್ಟರೆ ಸೊ ಈ ರೀತಿ ಆದಮೇಲೆ ನಾನು ಅದನ್ನು ಇದು ಮಾಡ್ತೀನಿ. ಸೊ ಒಂದು ವೇಳೆ ನಾವು ಮೊಟ್ಟೆ ಹಾಕಿದ ತಕ್ಷಣವೇ ಫ್ರೈ ಮಾಡ್ಕೊತ ಹೋದರೆ ಅದೊಂಥರ ನೀಸ್ ವಾಸನೆ ಹೋಗೋದಿಲ್ಲ, ಹಾಗಾಗಿ ಆ ರೀತಿಯಾಗಿ ಮಾಡೋದು ನಾನು. ಸೊ ಈ ಥರ ಮಾಡಿದ್ರೆ ನಿಮಗೆ ಆ ಥರ ವಾಸನೆ ಏನೂ ಬರಲ್ಲ, ಚೆನ್ನಾಗಿರುತ್ತೆ ಟೇಸ್ಟ್ ಅನ್ನೋದು, ಅದು ಗೊತ್ತೇ ಆಗೋಲ್ಲ ಎಗ್ಗು ಅಂತಲೂ ನಿಮಗೆ. ಸೊ ಈ ರೀತಿಯಾಗಿ ಇದೆಲ್ಲ ಮೊಟ್ಟೆ ಮಸಾಲೆ ಎಲ್ಲಾದರೂ ಫ್ರೈ ಮಾಡ್ಕೊಳ್ಳಿ. ಸೊ ಈ ರೀತಿಯಾಗಿ ಮೊಟ್ಟೆ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳಿ ನೀಟಾಗಿ. ಸೊ ಇದೆ ಪಕ್ಕದಲ್ಲಿ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇವಾಗ ಇದನ್ನು ಅನ್ನ ಹಾಕ್ಬಿಟ್ಟು ಕಲಸೋದಷ್ಟೇ. ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ ಖಂಡಿತವಾಗ್ಲೂ. ಸೊ ಡಿಫ್ರೆಂಟ್ ಟೇಸ್ಟು ಬರುತ್ತೆ, ಒಂಥರ ಡಿಫ್ರೆಂಟ್ ಡಿಶ್ ಟ್ರೈ ಮಾಡ್ದಂಗೂ ಇರುತ್ತೆ. ಮಕ್ಕಳು ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಇವಾಗ ಅನ್ನ ಪಕ್ಕದಲ್ಲಿ ಇಟ್ಕೊಂಡಿದ್ವಲ್ಲ, ಆ ಅನ್ನ ಹಾಕ್ಬಿಟ್ಟು ಮೇಲೆ ಒಂದು ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡೋಣ. ಸೊ ಸ್ವಲ್ಪ ನಮ್ಗೆ ಮಸಾಲೆ ಇದ್ರೇ ನಾಲ್ಗೆ ರುಚಿ ಅಲ್ವಾ, ಹಂಗಾಗಿ ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆಯೇ ಒಂದು ಅರ್ಧ ಸ್ಪೂನ್, ಒಂದು 3/4 ಸ್ಪೂನ್ ಆಗೋಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನೇ ಹಾಕಿದ್ದೀನಿ ಹೇಳಿ, ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಅದಾದಮೇಲೆ ಒಂದು ಅರ್ಧ ಸ್ಪೂನು ಖಾರದ ಪುಡಿ, ಒಂಚೂರು ಸ್ಪೈಸಿನೆಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಹಾಕ್ತಾ ಇರೋದಷ್ಟೇ. ಪೆಪ್ಪರ್ ಪೌಡ್ರ್ ಇದ್ದರೆ ಅದನ್ನು ಹಾಕ್ಕೊಳ್ಳಿ. ಸೊ ಉಪ್ಪು ನಾನು ಮೊದಲೇ ಮಸಾಲೆ ಇದು ಫ್ರೈ ಮಾಡುವಾಗಲೇ ಉಪ್ಪು ಹಾಕಿದ್ದೆ. ಸೊ ಇವಾಗ ಇದೆಲ್ಲದು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ ಎಲ್ಲದು, ಯಾಕಂದರೆ ಮಸಾಲೆ ಪುಡಿಗಳೆಲ್ಲ ಹಾಕಿದ್ದೀವಲ್ಲ, ಸೊ ಹಂಗಾಗಿ ನಾವು ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ಎಲ್ಲದು ಫ್ರೈ ಮಾಡ್ಕೊಳ್ಳಿ. ಬಿಸಿ ಗ್ರೀನ್ ಎಗ್ ರೈಸ್ ತಿಂದರೆ ದೊಣ್ಣೆ ಬಿರಿಯಾನಿ ತಿಂದಿರೋ ಟೇಸ್ಟ್ ಬಫಿ ಆ ಫೀಲ್ ನಿಮಗೆ ಬಂದೇ ಬರುತ್ತೆ ಖಂಡಿತವಾಗ್ಲೂ, ತುಂಬ ಚೆನ್ನಾಗಿರುತ್ತೆ. ಸೊ ಈ ಡಿಶ್ ನಿಮಗೆ ಇಷ್ಟ ಆಗಿದ್ದರೆ ಖಂಡಿತವಾಗ್ಲೂ ತಪ್ಪದೆ ಟ್ರೈ ಮಾಡಿ, ಒಂದು ಲೈಕ್ ಮಾಡಿ, ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ, ಹಂಗೇನೆ ಆಯಿತಾ. ಸೊ ಥ್ಯಾಂಕ್ ಯು ಎಲ್ಲರಿಗೂ. ಸೊ ನೋಡ್ತಾ ಇದ್ದೀರಲ್ಲ, ಇವಾಗ ಬಿಸಿ ತಿಂತಾ ಅಂದರೆ ಹಂಗೆ ನಿದ್ದೆ ಬಂದುಬಿಡುತ್ತೆ, ಅಷ್ಟು ಚೆನ್ನಾಗಿ ಬಂದಿದೆ. ಸೊ ನೀವು ತಪ್ಪದೇ ಟ್ರೈ ಮಾಡಿ. ಸೊ ಇದೊಂದು ಹೊಸ ಡಿಶ್ ರೀತಿಯಾಗಿ ನೀವು ನೆಕ್ಸ್ಟ್ ಟೈಮಿಂದ ಇದನ್ನೇ ಮಾಡ್ಕೊಂಡು ತಿಂತೀರಾ ನೆಕ್ಸ್ಟ್ ಟೈಮ್.